ಲೋಕಸಭೆ ಚುನಾವಣೆ ಎರಡನೇ ಹಂತ ರಾಜ್ಯದಲ್ಲಿ ಇನ್ನೇನು ನಡಿಬೇಕು. ಆದರೆ ಈ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಈ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಗೆ ವಹಿಸಿದೆ ಇಡೀ ಪ್ರಕರಣವನ್ನ. ಇದೀಗ ಎಸ್ಐಟಿ ಟೀಮ್ ಅಧಿಕೃತವಾಗಿ ಪ್ರಕರಣವನ್ನ ಎತ್ಕೊಂಡಿದೆ. ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ನೇತೃತ್ವದ ಟೀಮ್ ತನಿಖೆಯನ್ನು ಶುರು ಮಾಡಲಿದ್ದು, ಹೊಳೆನರಸೀಪುರದಲ್ಲಿ ದಾಖಲಾಗಿರುವ ಎಫ್ಐಆರ್ ಆಧಾರದ ಮೇಲೆ ತನಿಖೆಯನ್ನು ನಡೆಸಲಿದ್ದಾರೆ. ಹಾಗಾದ್ರೆ ಹೇಗೆ ಸಾಗುತ್ತೆ ಎಸ್ಐಟಿ ತನಿಖೆ ಅನ್ನೋದನ್ನ ಒಂದೊಂದಾಗಿ ನೋಡೋದಾದ್ರೆ, ಹೊಳೆನರಸೀಪುರದ ಎಫ್ಐಆರ್ ಸಿಐಡಿಗೆ ವರ್ಗ ಆಗತ್ತೆ. ಮೊದಲಿಗೆ ಸಂತ್ರಸ್ತೆಯನ್ನ ಗೌಪ್ಯವಾಗಿ ಎಸ್ಐಟಿ ತನಿಖೆಗೆ ಒಳಪಡಿಸುತ್ತೆ. ನಂತರ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಸಂತ್ರಸ್ತೆಯ ಹೇಳಿಕೆಯನ್ನ ಪಡೆದುಕೊಳ್ಳುವಂತಹ ಕೆಲಸ ಆಗುತ್ತೆ. ಅಶ್ಲೀಲ ದೃಶ್ಯಗಳನ್ನ ಪರಿಶೀಲಿಸಿ ಎಫ್ಎಸ್ಎಲ್ಗೆ ಕಳಿಸಬೇಕಾಗತ್ತೆ. ಇದು ಒರಿಜಿನಲ್ ಫೇಕಾ, ಎಷ್ಟು ಪ್ರಮಾಣದಲ್ಲಿ ಎಡಿಟ್ ಆಗಿದೆ ಅನ್ನೋದನ್ನೆಲ್ಲ ನೋಡಲಾಗುತ್ತೆ. ಹಾಗೂ ಘಟನೆ ನಡೆದಿದೆ ಎನ್ನಲಾದಂತಹ ಮನೆಯ ಸ್ಥಳ ಮಹಜರನ್ನ ಕೂಡ ಮಾಡಬೇಕಾಗಿರೋದು ತನಿಖೆಯ ಪ್ರೊಸೀಜರ್ ಆಗ್ತಾ ಇದೆ. ದೃಶ್ಯ ಚಿತ್ರೀಕರಿಸಿದ ಮೊಬೈಲ್ನ ವಶಕ್ಕೆ ಪಡೆದು ಎಫ್ಎಸ್ಎಲ್ಗೆ ರವಾನಿಸಲಾಗುತ್ತೆ. ಇಡೀ ದೃಶ್ಯದ ಅಸಲಿಯತ್ ಏನು ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ. ಇದೇ ಮೊಬೈಲ್ನಲ್ಲಿ ಚಿತ್ರೀಕರಿಸಲಾಗಿತ್ತಾ ಅಥವಾ ಬೇರೆ ಕಡೆಯಿಂದ ಡೇಟಾ ಶೇರ್ ಆಗಿದೆಯಾ, ಎಲ್ಲಿಂದ ಡೇಟಾ ಶೇರ್ ಆಗಿದೆ, ಎಷ್ಟು ಮೊಬೈಲ್ಗಳಿಗೆ ಟ್ರಾನ್ಸ್ಫರ್ ಆಗಿದೆ, ಡೇಟಾ ರಿಟ್ರೀವ್ ಸಾಧ್ಯ ಇದೆಯಾ, ಯಾವ ವರ್ಷದಲ್ಲಿ ಇದೆಲ್ಲವೂ ಕೂಡ ಆಗಿದೆ ಅಥವಾ ಯಾವ ತಿಂಗಳಲ್ಲಿ ಆಗಿದೆ ಅನ್ನೋದನ್ನ ನೋಡ್ತಾರೆ. ಆರೋಪಿತ ವ್ಯಕ್ತಿ ಪ್ರಜ್ವಲ್ ಹೇಳಿಕೆ ಕೂಡ ಪಡಿಬೇಕಾಗಿದೆ. ಅಷ್ಟರೊಳಗೆ ಎಫ್ಎಸ್ಎಲ್ ರಿಪೋರ್ಟ್ ಬಂದರೆ ಲೈಂಗಿಕ ದೌರ್ಜನ್ಯ ಸಾಕ್ಷ್ಯ ಸಿಕ್ಕರೆ ಸಂಸದರ ವಿಚಾರಣೆ ಕೂಡ ಒಳಪಡಿಸಲಾಗುತ್ತೆ. ಹಾಗಾದ್ರೆ ಇಡೀ ಪ್ರಕರಣ ಪ್ರಜ್ವಲ್ ರೇವಣ್ಣಗೆ ಕಾನೂನು ಸಂಕಷ್ಟವನ್ನ ಯಾವ ರೀತಿ ತರಬಹುದು ಅನ್ನೋ ಕುತೂಹಲ ಕೂಡ ಸದ್ಯಕ್ಕೆ ಮನೆ ಮಾಡ್ತಾ ಇದೆ. ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದ ಬೆನ್ನಲ್ಲೇ ಪೆನ್ ಡ್ರೈವ್ ಪಂಜರದಲ್ಲಿ ಪ್ರಜ್ವಲ್ ರೇವಣ್ಣ ಸಿಕ್ಕಾಕೊಂಡು ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಪ್ರಕರಣ ಸಂಬಂಧ ತಂದೆ ಮಗನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಂತ್ರಸ್ತ ಮಹಿಳೆ ಕೊಟ್ಟಿರುವ ದೂರಿನ ಆಧಾರದ ಮೇಲೆ ಹಾಸನದಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಶಾಸಕ ಎಚ್ ಡಿ ರೇವಣ್ಣ ವಿರುದ್ಧ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವುದು ಐಪಿಸಿ ಸೆಕ್ಷನ್ 354A, 354D, 506, 509 ಅಡಿಯಲ್ಲಿ ತಂದೆಯ ಮಗನ ವಿರುದ್ಧ ಎಫ್ಐಆರ್ ಮಾಡಲಾಗಿದೆ. ಪ್ರಕರಣದಲ್ಲಿ ಹೊಳೆನರಸೀಪುರ ಶಾಸಕ ರೇವಣ್ಣ A1 ಆರೋಪಿ ಮಾಡಿದ್ದು, ಸಂಸದ ಪ್ರಜ್ವಲ್ ರೇವಣ್ಣರನ್ನ A2 ಆರೋಪಿಯನ್ನಾಗಿ ಮಾಡಲಾಗಿದೆ. ಮಹಿಳೆಯ ಮೇಲೆ ದೌರ್ಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಲೈಂಗಿಕ ದೌರ್ಜನ್ಯ ಕೇಸ್ ಹಾಗೂ ಬೆದರಿಕೆ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ವಿಶೇಷ ತನಿಖಾ ತಂಡ ಪ್ರಕರಣದ ತನಿಖೆಯನ್ನ ಮಾಡುವುದಕ್ಕೆ ಮುಂದಾಗಿದೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಈ ಮೂಲಕ ಸಂಕಷ್ಟ ಎದುರಾಗ್ತಾ ಇರೋದು ಸ್ಪಷ್ಟ ಆಗ್ತಾ ಇದೆ. ಇನ್ನು ದೌರ್ಜನ್ಯಕ್ಕೆ ಒಳಗಾದಂತಹ ಸಂತ್ರಸ್ತೆಯಿಂದ ದೂರು ಕೊಡಿಸುವಂತಹ ಸಾಧ್ಯತೆ ಕೂಡ ಇದೆ. ಸಂತ್ರಸ್ತೆಯರು ಭಯ ಇಲ್ಲದೆ ದೂರು ಕೊಡೋದಕ್ಕೆ ಮನವಿ ಮಾಡುವ ಸಾಧ್ಯತೆ ಇದೆ. ಅಂದರೆ ಸಾಮಾನ್ಯವಾಗಿ ಇಂಥ ಪ್ರಕರಣ ಆದಾಗ ಒಂದು ಅಧಿಕೃತ ಪ್ರಕಟಣೆಯನ್ನು ಕೂಡ ಎಸ್ಐಟಿ ತಂಡ ಮಾಡುತ್ತೆ. ಅಂದರೆ ಈ ಥರ ನೊಂದವ್ರು ಯಾರಾದರೂ ಇದ್ರೆ ನೀವು ಬನ್ನಿ ದೂರು ಕೊಡಿ, ನಿಮ್ಮ ಗೌಪ್ಯತೆಯನ್ನು ನಾವು ಕಾಪಾಡ್ತೀವಿ, ನಿಮಗೆ ಭದ್ರತೆಯನ್ನು ಕೊಡ್ತೀವಿ ಅಂತೆಲ್ಲ ಒಂದು ಅಧಿಕೃತ ಪ್ರಕಟಣೆಯನ್ನು ಹೊರಡಿಸುವಂತಹ ಸಾಧ್ಯತೆ ಇದೆ. ಬಿಕಾಸ್ ಯಾರ ಮೇಲೆ ಕೇಸ್ ಆಗಿದೆಯಲ್ಲ ಅವ್ರು ತುಂಬ ಪ್ರಭಾವಿಗಳಿರೋದ್ರಿಂದ, ಈ ಕೇಸ್ನಲ್ಲಿ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಹೆಚ್ಚಿನ ಭದ್ರತೆಯನ್ನು ನಾವು ಕೊಡ್ತೀವಿ ಅಂತ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಇನ್ನು ಲೈಂಗಿಕ ದೌರ್ಜನ್ಯದ ದೂರು ಕೊಟ್ಟರೆ ಅತ್ಯಾಚಾರದ ಕೇಸ್ ಕೂಡ ದಾಖಲಾಗುತ್ತೆ. ರೇಪ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಎಸ್ಐಟಿ ತನಿಖೆಯನ್ನು ಮಾಡುತ್ತೆ.